ಈಗ ಜಲಪ್ರಳಯಕ್ಕೆ ಮಡಿಕೇರಿ ತತ್ತರಿಸಿದೆ. ಮಡಿಕೇರಿ ತಾಲೂಕಿನ ಕಾಟಿಕೇರಿ ಸುತ್ತ ಈಗ ಪ್ರವಾಹದ ಭೀತಿ ಎದುರಾಗಿದೆ. ಜಲಪ್ರಳಯಕ್ಕೆ ತತ್ತರಿಸಿದೆ ಮಡಿಕೇರಿ. ಈಗ ಕಾಲೂರಿನಲ್ಲಿ ಮನೆಗಳು ಜಲಾವೃತವಾಗಿರೋದು. ಮಡಿಕೇರಿ ತಾಲೂಕಿನ ಕಾಟಿಕೇರಿ ಸುತ್ತ ಈಗ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಭಾರೀ ಪ್ರಮಾಣದಲ್ಲಿ ನೀರು ಹರಿತಿರೋದ್ರಿಂದ ಜನಜೀವನ ಸಾಕಷ್ಟು ಅಲ್ಲೋಲ ಕಲ್ಲೋಲ ಆಗಿದೆ ಅಂತ ಹೇಳಬೇಕು. ಕಾಲೂರಿನಲ್ಲಿ ಮನೆಯೊಳಗೆ ನೀರು ನುಗ್ಗಿದೆ. ನೀರಿನಲ್ಲಿ ಕೊಚ್ಚಿ ಹೋಗ್ತಿವೆ ವಾಹನಗಳು. ಪ್ರವಾಹದಲ್ಲಿ ಗಿಡ ಮರಗಳು ಎಲ್ಲವೂ ಕೂಡ ಕೊಚ್ಚಿ ಹೋಗ್ತಿರುವಂತಹ ಒಂದು ದೃಶ್ಯಗಳನ್ನ ಅಲ್ಲಿ ಕಾಣ್ತಾ ಇದ್ದೀವಿ. ಕಾಟಿಕೇರಿ ಶಾಲೆಯಲ್ಲಿ 200 ಜನ ಸಿಲುಕಿರುವಂತಹ ಒಂದು ಮಾಹಿತಿ ಸಿಗ್ತಾ ಇದೆ. ಅವ್ರಿಗೂ ಕೂಡ ಅಲ್ಲಿಂದ ಹೊರಬರೋದು ಕಷ್ಟ ಆಗ್ತಿದೆ. ಯಾಕಂದ್ರೆ ಎಲ್ಲ ಕಡೆ ನೀರು ತುಂಬಿರೋದ್ರಿಂದ ಈ ರೀತಿಯಾಗಿ ನೀವು ನೋಡ್ತಾ ಇದ್ರೆ, ನಿಜಕ್ಕೂ ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ಅಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದು ನಿಮ್ಮ ಮುಂದೆ ಕಣ್ಣ ಮುಂದೆ ಬರುತ್ತೆ. ಈಗ ನೀವು ನೋಡ್ತಾ ಇದ್ರಿ ಮಧ್ಯದಲ್ಲಿ ಸಿಲುಕಿರುವಂಥದ್ದು, ಅದರಲ್ಲೊಂದಷ್ಟು ಜನ ಈಗಿದ್ದಾರೆ. ಜೊತೆಗೆ ಎಲ್ಲ ಕಡೆ ಯಾವ ಭಾಗದಲ್ಲಿ ನೋಡಿದ್ರು ಕೂಡ ಈ ರೀತಿಯಾಗಿ ನೀರು ಹರಿತಿರೋದು ನಿಮಗೆ ಕಂಡು ಬರುತ್ತೆ. ಮಡಿಕೇರಿಯಲ್ಲಿ ಅದೇ ರೀತಿಯಾಗಿ ಕಾಲೂರಿನಲ್ಲಿ ಸಾಕಷ್ಟು ಮನೆಗಳೀಗ ಮುಳುಗಿರುವಂತಹ ಒಂದು ಮಾಹಿತಿ ಸಿಗ್ತಾ ಇದೆ. ಬಹಳಷ್ಟು ಜನ ಊಟ ಇಲ್ಲ, ಮನೆ ಇಲ್ಲ, ಒಂದ್ ಕಡೆ ನೆಮ್ಮದಿಯೇ ಹಾಳಾಗಿರುವಂತಹ ಒಂದು ದೃಶ್ಯಗಳು. ಕೊಡಗು ಅಂದ್ಕೊಳ್ಳೆ ನಮಗೆ ಅಲ್ಲಿನ ಪ್ರಾಕೃತಿಕ ಸೌಂದರ್ಯ ಕಣ್ಣ ಮುಂದೆ ಬರ್ತಾ ಇತ್ತು. ಆದ್ರೆ ಈಗ ವ್ಯತಿರಿಕ್ತವಾದಂತಹ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಯಾವ ರೀತಿಯಾದಂತಹ ದೃಶ್ಯಗಳಿದಾವೆ ನೀವು ನೋಡ್ತಾ ಇದ್ರಿ. ಕಾಲೂರಿನಲ್ಲಿ ಸಾಕಷ್ಟು ಮನೆಯೊಳಗೆ ನೀರು ನುಗ್ಗಿದೆ. ಯಾವ ಭಾಗದಲ್ಲೂ ಅದು ಗದ್ದೆ ಬಯಲಿರ್ಬೋದು, ತೋಟ ಇರ್ಬೋದು, ಯಾವ ಕಡೆಯಲ್ಲಿ ನೋಡಿದ್ರು ಕೂಡ ಕೇವಲ ನೀರು 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 ಅಷ್ಟೇ. ಯಾವ ರೀತಿಯಾಗಿ ಮನುಷ್ಯನಿಗೆ ನೀರಿನ ಒಂದು ಕಡಿಮೆ ಆದಾಗ, ಬರಗಾಲ ಬಂದಾಗ ಒಂದು ರೀತಿಯಾಗಿ ತೊಂದರೆ ಆದ್ರೆ, ಮಳೆ ಜಾಸ್ತಿ ಆದಾಗ, ಅತಿವೃಷ್ಟಿ ಆದಾಗಲೂ ಕೂಡ ಇಂತಹ ಒಂದು ಕಷ್ಟಗಳು ಬರುತ್ತೆ. ಸದ್ಯಕ್ಕೆ ಕೊಡಗು ಆ ಒಂದು ವಿಕೋಪಕ್ಕೆ ತುತ್ತಾಗಿದೆ. ಕೊಡಗಿನ ಬಹುತೇಕ ಕಡೆ, ಅದ್ರ ಜೊತೆಗೆ ಕೆಲವೊಂದು ಕಡೆ ನೀವು ನೋಡ್ತಾ ಇದ್ರೆ ಕೆಲವೊಂದು ಮನೆಗಳ ಸುತ್ತ ನೀರು ಹರಿತಿರುತ್ತೆ. ಕೆಲವರು ಸಿಲ್ಕೊಂಡಿರುವಂತಹ ಒಂದು ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಯಾವ ಭಾಗದಲ್ಲೂ ಕೂಡ ನೀವು ನೋಡ್ತಾ ಇದ್ರೆ ಈ ರೀತಿಯಾಗಿ ನಿರಂತರವಾಗಿ ಜಲಪ್ರವಾಹ ಆಗ್ತಾ ಇದೆ. ಕೊಡಗಿನ ಬಹುತೇಕ ಕಡೆ ನಾನು ಈಗಾಗಲೇ ಹೇಳ್ತಿದ್ದ ಹಾಗೆ ಸೋಮವಾರಪೇಟೆ, ಕುಶಾಲನಗರ, ಅದೇ ರೀತಿಯಾಗಿ ಮಡಿಕೇರಿ, ಕೆಲವೊಂದು ಕಡೆ ಮಳೆ ಜಾಸ್ತಿ ಆದಾಗ ಅಲ್ಲಿ ಮಳೆಯ ಎಫೆಕ್ಟ್ ಆಗಿದ್ರೆ, ಇನ್ನೊಂದು ಕಡೆ ಆ ಪ್ರವಾಹದ ಭೀತಿ ಏನು ನೀರು ಹರ್ಕೊಂಡು ಹೋಗುತ್ತೆ ಅದು ಸಾಕಷ್ಟು ತೊಂದರೆ ಮಾಡ್ತಿದೆ. ಇನ್ನೊಂದು ಕಡೆ ಅಲ್ಲಿ ಮಳೆ ಕಡಿಮೆ ಆಗ್ತಿದೆ, ಆದರೆ ಕೆಲವೊಂದು ಕಡೆ ಆ ಮಳೆ ಕಡಿಮೆ ಆದ್ರೂ ಕೂಡ ಪ್ರವಾಹದ ಭೀತಿ ನಿಂತಿಲ್ಲ. ಆ ರೀತಿಯಾಗಿ ಮಡಿಕೇರಿಯ ಬಹುತೇಕ ಕಡೆ ಇಂತಹ ದೃಶ್ಯಗಳನ್ನ ನಾವೀಗ ಕಾಣ್ತಾ ಇದ್ದೀವಿ. ಜೊತೆಗೆ ಇಂತಹ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯಾಚರಣೆ ಕೂಡ ಒಂದು ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಆಗಿರುತ್ತೆ. ಯಾಕಂದ್ರೆ ಮಳೆ ನಿರಂತರವಾಗಿ ಸುರಿತಾ ಇರೋದ್ರಿಂದ ಕೆಲವೊಂದು ಏರಿಯಾಗಳಲ್ಲಿ ಹೋದಾಗ ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ನೀವು ಈ ಒಂದು ದೃಶ್ಯವನ್ನು ನೋಡಿದರೆ ಸಾಕು ಎಷ್ಟು ಕಷ್ಟವಾಗಿರುತ್ತೆ ಜನರನ್ನ ಒಂದು ಸುರಕ್ಷಿತ ಜಾಗಕ್ಕೆ ತಲುಪಿಸೋದು ಅಂತ. ಯಾಕಂದ್ರೆ ಕೆಲವೊಂದು ರಸ್ತೆಗಳೇ ಯಾವ ರೀತಿಯಾಗಿ ಮಾರ್ಪಾಟಾಗಿವೆ ಅಂತಂದ್ರೆ, ರಸ್ತೆ ಮುಂಚೆ ಹೀಗಿತ್ತ ಅನ್ನೋ ರೀತಿಯಾಗಿ ಡೌಟ್ ಬರೋ ರೀತಿಯಾಗಿ ಈಗ ಪ್ರಮುಖವಾದಂಥ ಒಂದು ರಸ್ತೆನ ನೋಡ್ತಾ ಇದ್ರಿ, ಸೇತುವೆ ದಾಟುವಂಥ ಒಂದು ಜಾಗ ಅದು. ಆದರೆ ಸದ್ಯಕ್ಕೆ ಅಲ್ಲಿ ಸೇತುವೆನೇ ಕಾಣ್ತಾ ಇಲ್ಲ ನಿಮಗೆ, ಅಷ್ಟರ ಮಟ್ಟಿಗೆ ನೀರು ಹರಿತಾ ಇದೆ. ಈಗ ಇನ್ನೊಂದು ಕಡೆ ನೋಡೋದಾದ್ರೆ ಯಾವ ರೀತಿಯಾಗಿ ವಿಶಾಲವಾದಂಥ ಒಂದು ಬಯಲಿನ ಪ್ರದೇಶ ಇದೆ, ಅಲ್ಲಿ ಸಂಪೂರ್ಣವಾಗಿ ಎಲ್ಲಿ ನೋಡಿದ್ರು ಕೂಡ ನೀರನ್ನೇ ನೀವಲ್ಲಿ ಕಾಣಬಹುದು. ಅಷ್ಟರ ಮಟ್ಟಿಗೆ ನೀರು ಕವರ್ ಆಗಿದೆ. ಜೊತೆಗೆ ವಿದ್ಯುತ್ ಕಂಬಗಳು ಕೂಡ ಸಂಪೂರ್ಣವಾಗಿ ಮಣ್ಣು ಜರಿ ಪ್ರದೇಶ ಆಗಿರೋದ್ರಿಂದ ಕೊಡಗಿನ ಬಹುತೇಕ ಭಾಗ ಒಂದು ರೀತಿಯಾಗಿ ಬೆಟ್ಟ ಗುಡ್ಡದ ಪ್ರದೇಶ ಆಗಿರುತ್ತೆ. ಅಲ್ಲಿ ಮಣ್ಣು ಮೆತ್ತಗಾಗಿ ಅಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಏನು ಹೇಳ್ತೀವಿ ನಾವು, ಗುಡ್ಡ ಕುಸಿತ ಅಂತ, ಆ ರೀತಿಯಾದಂಥ ಒಂದು ಘಟನೆಗಳು ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದೆ ಬೇರೆ ಬೇರೆ ಕಡೆ. ಅದೇ ರೀತಿಯಾಗಿ ರೆಸ್ಕ್ಯೂ ಆಪರೇಷನ್ಗೆ ಈಗಾಗಲೇ ಸೇನೆ ಅಲ್ಲಿ NDRF ಸಿಬ್ಬಂದಿ ಕೂಡ ಆಗಮಿಸಿದ್ದಾರೆ. ಹೆಲಿಕಾಪ್ಟರ್ ಮೂಲಕ ಕೂಡ ಈಗ ರಕ್ಷಣೆ ಮಾಡೋದಕ್ಕೆ ಸಾಕಷ್ಟು ತಯಾರಿಗಳಾಗಿದ್ದಾವೆ. ಕೆಲವೊಂದು ಕಡೆ ಆ ಒಂದು ಪ್ರಯತ್ನಗಳು ಕೂಡ ಆಗ್ತಿದೆ.
ಮಂಜಿನ ನಗರಿ ಈಗ ಸಂಪೂರ್ಣವಾಗಿ ಜಲ ದಿಗ್ಬಂಧನ ಆಗಿದೆ. ಅದರಲ್ಲೂ ಈಗ ನೀವು ಒಂದಷ್ಟು ಡ್ರೋನ್ ವಿಜುವಲ್ಸ್ ಅನ್ನು ನೋಡ್ತಾ ಇದ್ರಿ. ಅದು ಕುಶಾಲನಗರದ ಒಂದು ಡ್ರೋನ್ ವಿಜುವಲ್ಸ್ ಯಾವ ರೀತಿಯಾಗಿ ಇದೆ ಅನ್ನೋದೊಂದು ಚಿತ್ರಣ ಮೋಸ್ಟ್ಲಿ ಆ ಒಂದು ಡ್ರೋನ್ ವಿಜುವಲ್ಸ್ ಅನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬಹುತೇಕ ಕಡೆ ನಿಮಗೆ ಹಸಿರು ಕಡಿಮೆ ಆಗಿ ಕಾಣಿಸುತ್ತೆ, ನೀರು ಹೆಚ್ಚಾಗಿ ಕಾಣ್ತಿರೋದ್ರಿಂದ ಬಹಳಷ್ಟು ಮನೆಗಳ ಆವರಣವನ್ನು ನೀವು ನೋಡ್ಬೋದು ಯಾವ ರೀತಿಯಾಗಿ ನೀರು ತುಂಬಿದೆ ಅಂತ. ಈಗ ಕುಶಾಲನಗರದ ಒಂದು ಡ್ರೋನ್ ವ್ಯೂ ಅನ್ನು ನೀವೀಗ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಕಾಣ್ತಿದೆ ಅಂತ. ಮಡಿಕೇರಿ, ಅದೇ ರೀತಿಯಾಗಿ ಸೋಮವಾರಪೇಟೆ ಎಲ್ಲ ಕಡೆ ಕೂಡ ಈಗ ಆಲ್ಮೋಸ್ಟ್ ತಗ್ಗು ಪ್ರದೇಶಗಳಂತೂ ನೀರಿಂದ ಕವರ್ ಆಗಿದೆ. ಅದೇ ರೀತಿಯಾಗಿ ಬಹಳಷ್ಟು ಕಡೆ ನೀವು ನೋಡ್ತಾ ಇದ್ರೆ ನೀರಿನಿಂದನೇ ಕವರ್ ಆಗಿರೋದನ್ನು ನೀವು ಅಲ್ಲಿ ಗಮನಿಸಬಹುದು. ಆಲ್ಮೋಸ್ಟ್ ಕೊಡಗಿನ ಒಂದು 80% ಏರಿಯಾಗಳೇನಿದ್ದಾವೆ ಅದು ಬಹುತೇಕ ಅಲ್ಲಿ ಈ ರೀತಿಯಾಗಿ ಕಾಣ್ತಾ ಇದೆ. ಅದೇ ರೀತಿಯಾಗಿ ಮಡಿಕೇರಿಯಿಂದ ಮಂಗಳೂರು ಹೋಗುವಂಥ ರಸ್ತೆ, ಪ್ರಮುಖವಾದಂಥ ರಸ್ತೆ, ಅದು ಅಲ್ಲಿ ಸಾಕಷ್ಟು ತೊಂದರೆ ಆಗಿದೆ. ಅದರಲ್ಲೂ ಸಂಪಾಜೆ ಬಹಳಷ್ಟು ಕಿರಿದಾದಂಥ ರಸ್ತೆ ಇರುವಂಥ ಏರಿಯಾ ಇದು, ಅಲ್ಲಿ ಕೂಡ ಅಲ್ಲಿ ಗುಡ್ಡ ಕುಸಿತ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ಕೊಡಗಿನಲ್ಲೇ ಇದ್ದಾರೆ. ಕೊಡಗಿನಿಂದ ಮಾಹಿತಿಯನ್ನು ಕೊಡ್ತಾರೆ. ಮಂಜುನಾಥ್, ಈಗ ಸದ್ಯಕ್ಕೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ? ಜನ ಏನು ಒಂದು ನೋವುಗಳನ್ನ ಅನುಭವಿಸ್ತಿದ್ದಾರೆ ನೀವು ನೋಡ್ತಿದ್ದ ಹಾಗೆ ಅಲ್ಲಿ? ಅವಿನಾಶ್, ಕೊಡಗಿನಲ್ಲಿ ಕಳೆದ 4 ದಿನಗಳಿಂದಲೂ ಕೂಡ ಸುರಿಯುತ್ತಿರುವಂತಹ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಇಲ್ಲಿನ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಕಳೆದ 2 ದಿನಗಳಿಂದ ಕೊಡಗಿನ ಸುತ್ತಮುತ್ತ ಇರುವಂತಹ ಸುಮಾರು 10 ಹಳ್ಳಿಗಳಲ್ಲಿ ಸುರಿಯುತ್ತಿರುವಂತಹ ಭಾರಿ ಮಳೆಯಿಂದಾಗಿ 10 ಹಳ್ಳಿಗಳ ಜನರು ಕೂಡ ಅಷ್ಟೇ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಜೊತೆಗೆ ಇನ್ನು ಮನೆಗಳ ಒಳಭಾಗಕ್ಕೂ ಕೂಡ ಅಷ್ಟೇ ನೀರು ಹೋಗುವಂತಹ ಸಂದರ್ಭ ಕೂಡ ಎದುರಾಗಿದ್ದಂತ ಒಂದು ಕಾರಣಕ್ಕೆ ಮಡಿಕೇರಿಯಲ್ಲಿ ಸುಮಾರು 5 ಗಂಜಿ ಕೇಂದ್ರಗಳನ್ನು ಈಗಾಗಲೇ ತೆರೆದಿದ್ದಾರೆ. 5 ಗಂಜಿ ಕೇಂದ್ರಗಳಲ್ಲಿ ಕೂಡ ಅಷ್ಟೇ ಅಕ್ಕಪಕ್ಕದ ಹಳ್ಳಿಗಳಲ್ಲಿರುವಂತಹ ನೆರೆ ಸಂತ್ರಸ್ತರಿಗೆ ಅಂತಾನೆ ಅಲ್ಲಿ ಒಂದು ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಅವರಿಗೆ ಸೂಕ್ತವಾದಂತಹ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗ್ತಿರುವಂತದ್ದು. ಅದರ ಜೊತೆಗೆ ಈಗಾಗಲೇ ಒಂದು ಕಾಲೂರಿನಲ್ಲಿಯೂ ಕೂಡ ಅಷ್ಟೇ ಈಗಾಗಲೇ ಬರೆದಿರುವಂತಹ ಮಾಹಿತಿಯ ಪ್ರಕಾರವಾಗಿ ಮಳೆಯ ಆರ್ಭಟ ಅಲ್ಲಿ ಕೂಡ ಅಷ್ಟೇ ಇವತ್ತು ಮುಂಜಾನೆಯಿಂದಲೂ ಕೂಡ ಶುರುವಾಗಿರುವಂತದ್ದು. ಜೊತೆಗೆ ನೀರು ಕೂಡ ಅಷ್ಟೇ ಸರಾಗವಾಗಿ ಹರಿಯುತ್ತಿರುವಂತಹ ಒಂದು ಕಾರಣಕ್ಕೆ ಕಾಲೂರಿನಲ್ಲಿರುವಂತಹ ಕೆಲವೊಂದು ಕಾರುಗಳು ಕೂಡ ನೀರಿನಲ್ಲಿ ಕೊಚ್ಚಿ ಹೋಗಿರುವಂತಹ ಒಂದು ಘಟನೆ ಕೂಡ ಈಗಾಗಲೇ ಆಗಿರುವಂತಹದ್ದು. ಇದೆಲ್ಲದರ ಪರಿಣಾಮವಾಗಿ ಈಗಾಗಲೇ ಮಂಗಳೂರಿನಾದ್ಯಂತ ಕೂಡ ಅಷ್ಟೇ ಪೊಲೀಸರು ಕೂಡ ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿರುವಂತಹದ್ದು. ಜೊತೆಗೆ ಏನು ರಸ್ತೆ ಸಂಚಾರವನ್ನು ಕೂಡ ಅಷ್ಟೇ ಏನು ನಿರ್ಬಂಧ ಮಾಡಬೇಕೇನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಅಧಿಕಾರಿಗಳು ಒಂದು ಯೋಚನೆಯನ್ನು ಕೂಡ ಈಗಾಗಲೇ ಕೈಗೊಂಡಿರುವಂತಹದ್ದು. ಇನ್ನು ನಾವು ಈ ಒಂದು ಹಿಂದಿನ ಒಂದು ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇರಬಹುದು, ಮಡಿಕೇರಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿರುವಂತಹ ರಸ್ತೆ. ಈ ಒಂದು ರಸ್ತೆ ಮಾರ್ಗದಲ್ಲಿಯೂ ಕೂಡ ಅಷ್ಟೇ ಏನು ಈಗಾಗಲೇ ಒಂದು ಗುಡ್ಡ ಕುಸಿತ ಕೂಡ ಸಂಭವಿಸಿರುವಂತದ್ದು. ಅಂದ್ರೆ ಗುಡ್ಡ ಕುಸಿತ ಅಂದ್ರೆ ಕಳೆದ 2 ದಿನಗಳಿಂದ ಸುರಿಯುತ್ತಿರುವಂತಹ ಭಾರಿ ಮಳೆಯಿಂದಾಗಿ ಏನು ಗುಡ್ಡ ಕುಸಿತ ಕೂಡ ಸಂಭವಿಸಿದೆ. ಜೊತೆಗೆ ಜೆಸಿಬಿಗಳ ಮುಖಾಂತರವಾಗಿಯೂ ಕೂಡ ಅಷ್ಟೇ ಈ ಒಂದು ಗುಡ್ಡ ಕುಸಿತವನ್ನು ತೆರವು ಮಾಡೋದಕ್ಕೆ ಅಂತಾನೆ ಈಗಾಗಲೇ ಜಿಲ್ಲಾಡಳಿತದವರು ಸಾಕಷ್ಟು ರೀತಿಯಂತ ಒಂದು ಪರಿಶ್ರಮವನ್ನು ಕೂಡ ಪಡ್ತಿರುವಂತದ್ದು. ಜೊತೆಗೆ ಈ ಒಂದು ರಸ್ತೆಯು ಕೂಡ ಅಷ್ಟೇ ತೀರಾ ಚಿಕ್ಕದಾಗಿರುವಂತಹ ಒಂದು ಕಾರಣಕ್ಕೇನು ಬಸ್ಗಳ ಸಂಚಾರ ಯಾವ ರೀತಿ ಆಗುತ್ತೆ, ಯಾಕಂದ್ರೆ ಇದೇ ರೀತಿಯಂತಹ ಗುಡ್ಡ ಕುಸಿತ ಏನಾದ್ರೂ ಮತ್ತೆ ಸಂಭವಿಸಿದಂತಹ ಪಕ್ಷದಲ್ಲಿ ಸಂಪೂರ್ಣವಾಗಿ ರಸ್ತೆ ಸಂಚಾರವನ್ನು ಕೂಡ ಅಷ್ಟೇ ನಿರ್ಬಂಧ ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಈ ಒಂದು ರಸ್ತೆ ಏನು ಕುಶಾಲನಗರದಿಂದ ನೇರವಾಗಿ ಮಡಿಕೇರಿಗೆ ಹೋಗುತ್ತೆ. ಒಂದು ವೇಳೆ ಏನಾದ್ರೂ ಇದೇ ಒಂದು ರೀತಿಯಂತಹ ಮಳೆ ಆರ್ಭಟ ಈಗಾಗಲೇ ಮುಂಜಾನೆಯಿಂದಲೂ ಕೂಡ ಆರಂಭವಾಗಿದೆ. ಒಂದು ವೇಳೆ ಏನಾದ್ರೂ ಮಳೆ ಇದೇ ರೀತಿ ಏನಾದ್ರೂ 2-3 ಗಂಟೆಗಳ ಕಾಲ ಸುರಿದಂತಹ ಪಕ್ಷದಲ್ಲಿ ಸಂಪೂರ್ಣವಾಗಿ ಒಂದು ಕುಶಾಲನಗರದಿಂದ ಮಡಿಕೇರಿಗೆ ಹೋಗುವಂತಹ ರಸ್ತೆ ಮಾರ್ಗ ಸಂಪೂರ್ಣವಾಗಿ ಮುಚ್ಚೋಗುತ್ತೆ ಅಂತ ಹೇಳಬಹುದು. ಇದರ ಜೊತೆಗೆ ಈಗಾಗಲೇ ಮಡಿಕೇರಿಯಲ್ಲಿ ಕೂಡ ಅಷ್ಟೇ ಸಾಕಷ್ಟು ರೀತಿಯಂತ ಒಂದು ಜನರು ಪರದಾಡುವಂತಹ ಪರಿಸ್ಥಿತಿ ಕೂಡ ಎದುರಾಗಿರುವಂತದ್ದು. ಇದರ ಜೊತೆಗೆ ಅಲ್ಲಿರುವಂತಹ ಎಲ್ಲಾ ಜನರನ್ನು ಕೂಡ ಅಷ್ಟೇ ಈಗಾಗಲೇ ಪೊಲೀಸರಾಗಿರ್ಬೋದು ಮತ್ತು ಇಲ್ಲಿರುವಂತಹ ರಕ್ಷಣಾ ಸಿಬ್ಬಂದಿಯವರಾಗಿ ಎಲ್ಲರೂ ಕೂಡ ಅಷ್ಟೇ ಅವರನ್ನು ರಕ್ಷಣೆ ಮಾಡುವಂತಹ ಒಂದು ಕಾರ್ಯದಲ್ಲಿ ಕೂಡ ತೊಡಗಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಮಡಿಕೇರಿಯಲ್ಲೇ ತೆರೆದಿರುವಂತಹ 5 ಗಂಜಿ ಕೇಂದ್ರಗಳಲ್ಲಿ ಕೂಡ ಅಷ್ಟೇ ಸೂಕ್ತ ರೀತಿಯಾದಂತಹ ಚಿಕಿತ್ಸೆ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತದವರು ಕೂಡ ಅಷ್ಟೇ ತಗೊಂಡಿದ್ದಾರೆ. ಇದರ ಜೊತೆಗೆ ಗಂಜಿ ಕೇಂದ್ರದಲ್ಲಿರುವಂತಹ ಎಲ್ಲರಿಗೂ ಕೂಡ ಅಷ್ಟೇ ಅಂದ್ರೆ ಅವರ ಮನೆಯವರಾಗಿರ್ಬೋದು ಮತ್ತು ಅವರ ಒಂದು ಸ್ಥಳೀಯರಾಗಿರ್ಬೋದು ಅಥವಾ ಅವ್ರಿಗೆ ಪರಿಚಯಸ್ಥರಿರ್ಬೋದು ಯಾರಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಪ್ರತಿಯೊಂದನ್ನು ಕೂಡ ಅಷ್ಟೇ ಕೂಲಂಕುಷವಾಗಿ ಅಧಿಕಾರಿಗಳು ನೋಟ್ ಮಾಡ್ಕೊಂತಿದ್ದಾರೆ. ಯಾಕಂದ್ರೆ ಈಗಾಗಲೇ ಸುಮಾರು 10 ಹಳ್ಳಿಗಳಲ್ಲಿ ಸುಮಾರು 300ಕ್ಕೂ ಅಧಿಕ ಜನರು ಕಾಣೆ ಆಗ್ತಿಲ್ಲ. ಜೊತೆಗೆ ಅವರು ಕೂಡ ಅಷ್ಟೇ ಕೆಲವೊಂದು ಭಾಗಗಳಲ್ಲಿ ಸಿಲುಕಿರುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಆ ಒಂದು ಆ ಒಂದು ನಿಟ್ಟಿನಲ್ಲಿ ಜಿಲ್ಲಾಡಳಿತದವರು ಕೂಡ ಅಷ್ಟೇ ಈಗಾಗಲೇ NDRF ಮತ್ತು SDRF ನ ಸಿಬ್ಬಂದಿಯವರು ಸುಮಾರು 80 ಜನರೊಂದಿಗೆ ಈಗಾಗಲೇ ರಕ್ಷಣಾ ಕಾರ್ಯವನ್ನು ಕೂಡ ಅಷ್ಟೇ ಮಾಡ್ತಿರುವಂತಹದ್ದು. ಇದರ ಜೊತೆಗೆ ಈಗಾಗಲೇ ಒಂದು ಮಂಗಳೂರಿನಿಂದ ಒಂದು ನೌಕಾಪಡೆಯನ್ನು ಕೂಡ ಈಗಾಗಲೇ ಮಡಿಕೇರಿ ಹತ್ತ ಕೂಡ ಬಂದಿದೆ. ಆ ಒಂದು ನೌಕಾಪಡೆಯವರು ಕೂಡ ಅಷ್ಟೇ ಏನು ಆ ಒಂದು ಕೆಲವೊಂದು ಭಾಗಗಳಲ್ಲಿ ಸಿಲುಕುವಂತಹ ಜನರನ್ನ ರಕ್ಷಣೆ ಮಾಡುವಂತಹ
ಕಾರ್ಯದಲ್ಲಿ ಕೂಡ ತೊಡಗಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಅದರಲ್ಲೂ ಪ್ರಮುಖವಾಗಿ ಮುಂಜಾನೆ 3 ಗಂಟೆಯಿಂದಲೂ ಕೂಡ ಅಷ್ಟೇ ಮಡಿಕೇರಿಯಲ್ಲಿ ಈ ಒಂದು ಮತ್ತೆ ಮಳೆಯ ಆರ್ಭಟ ಸ್ಟಾರ್ಟ್ ಆಗಿದೆ. ಎಲ್ಲೆಲ್ಲಿ ನೋಡಿದ್ರು ಕೂಡ ಅಷ್ಟೇ ನೀರು ಹರಿತಾ ಇರುವಂತಹ ದೃಶ್ಯಾವಳಿಗಳು ಕೂಡ ಕಂಡು ಬರ್ತಿದೆ. ಆ ನಿಟ್ಟಿನಲ್ಲಿ ಏನು ಮಡಿಕೇರಿಯಾದ್ಯಂತ ಕೂಡ ಅಷ್ಟೇ ಹೈ ಅಲರ್ಟ್ ಘೋಷಣೆ ಆಗಿರುವಂತಹದ್ದು. ಇದರ ಜೊತೆಗೆ ಇದೇ ರೀತಿಯಾದಂತಹ ಮಳೆ ಬಿದ್ದಂತಹ ಪಕ್ಷದಲ್ಲಿ ರಕ್ಷಣಾ ಕಾರ್ಯವನ್ನು ಯಾವ ರೀತಿ ಮಾಡಬೇಕು ಅನ್ನುವಂತಹ ಯೋಚನೆಯಲ್ಲಿ ಕೂಡ ಈಗಾಗಲೇ ಜಿಲ್ಲಾಡಳಿತ ಇದೆ ಅಂತಾನೆ ಹೇಳ್ಬೋದು. ಇದೆಲ್ಲ ಒಂದು ರೀತಿಯಲ್ಲಿ ಅಂದ್ರೆ ಇವತ್ತು ಕೂಡ ಅಷ್ಟೇ ಏನು ಹವಾಮಾನ ಇಲಾಖೆಯವರು ಹೇಳಿರುವಂತಹ ಪ್ರಕಾರವಾಗಿ ಮತ್ತೆ 2 ದಿನಗಳ ಕಾಲ ಮಡಿಕೇರಿಯಾದ್ಯಂತಲೂ ಕೂಡ ಅಷ್ಟೇ ಭಾರಿ ಮಳೆ ಆಗುತ್ತೆ ಅನ್ನುವಂತ ಒಂದು ಮುನ್ಸೂಚನೆಯನ್ನು ಕೂಡ ಈಗಾಗಲೇ ಹವಾಮಾನ ಇಲಾಖೆಯಿಂದ ಬಂದಿದೆ. ಇದೆಲ್ಲವನ್ನು ನೋಡ್ತಾ ಹೋದಂತಹ ಪಕ್ಷದಲ್ಲಿ ರಕ್ಷಣಾ ಕಾರ್ಯಕ್ಕೆ ಇದೇ ರೀತಿಯಂತಹ ಮಳೆ ಬಿದ್ದಂತಹ ಪಕ್ಷದಲ್ಲಿ ಸಾಕಷ್ಟು ರೀತಿಯಂತಹ ಅಡಚಣೆ ಕೂಡ ಆಗುತ್ತೆ ಅಂತಾನೆ ಹೇಳ್ಬೋದು. ಅವಿನಾಶ್, ಮಂಜುನಾಥ್, ಈಗ ನೀವು ಆಲ್ರೆಡಿ ಮಡಿಕೇರಿಯಲ್ಲಿ ಇರೋದ್ರಿಂದ ಸಾಕಷ್ಟು ಮಂದಿ ಈಗ ಸಹಾಯ ಮಾಡಬೇಕು ಅಂತ ಧಾವಿಸ್ತಿದ್ದಾರೆ. ಅವ್ರಿಗಷ್ಟು ಮನಸ್ಸಿದೆ, ಸಾಕಷ್ಟು ಸಂಘಟನೆಗಳು. ಆದ್ರೆ ಅಲ್ಲಿ ರೀಚ್ ಆಗ್ಬೇಕು ಅಂತಂದ್ರೆ ಎಲ್ಲಾ ರಸ್ತೆಗಳು ಕೂಡ ಓಪನ್ ಆಗಿದಾವೆ. ನೀವು ಹೋದಂತ ರಸ್ತೆ ಯಾವುದು, ಜೊತೆಗೆ ಯಾವ್ದಾದ್ರು ರೋಡಲ್ಲಿ ಅಪಾಯ ಇದೆ, ಇಲ್ಲಿ ಹೋಗಬಾರ್ದು ಅಂತ ಮಡಿಕೇರಿ ಅಥವಾ ಕುಶಾಲನಗರ ರೀಚ್ ಆಗ್ಬೇಕು ಅಂತಂದ್ರೆ ಯಾವ ರೋಡ್ ಬೆಟರ್ ಅಂತ ಅನ್ಸುತ್ತೆ? ಯಾಕಂದ್ರೆ ತುಂಬಾ ಜನ ಹೋಗ್ತಿದ್ದಾರೆ ಬೆಂಗಳೂರು, ಬೇರೆ ಬೇರೆ ಕಡೆಯಿಂದ. ಖಂಡಿತವಾಗಿಯೂ ಅವಿನಾಶ್, ಈಗಾಗಲೇ ಬೆಂಗಳೂರು ಸೇರಿದಂತೆ ಹಲವು ಕಡೆಗಳಿಂದಲೂ ಕೂಡ ಇಲ್ಲಿರುವಂತಹ ಸಂತ್ರಸ್ತೆಗೆ ನೆರವು ಮಾಡಬೇಕು. ಜೊತೆಗೆ ಇಲ್ಲಿದ್ದಂತವರಿಗೆ ಯಾಕಂದ್ರೆ ಊಟದ ಕೂಡ ಸಿಗದ ಪರಿಸ್ಥಿತಿ ಈಗಾಗಲೇ ಇಲ್ಲಿದ್ದಂತವರಿಗೆ ಎದುರಾಗಿದೆ. ಆ ನಿಟ್ಟಿನಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಅಷ್ಟೇ ನೆರವಾಗಬೇಕು ಅಂತ ನಿಟ್ಟಿನಲ್ಲಿ ಈಗಾಗಲೇ ಬೆಂಗಳೂರು ಕಡೆಯಿಂದಲೂ ಕೂಡ ಅಷ್ಟೇ ಸಾಕಷ್ಟು ಜನ ಬರ್ತಿದೆ. ಆದ್ರೆ ಬೆಂಗಳೂರಿನಿಂದ ಮೈಸೂರು ಮಾರ್ಗವಾಗಿ ಕುಶಾಲನಗರಕ್ಕೆ ಬರಬೇಕಾದ್ರೆ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಕೂಡ ಇಲ್ಲ. ಕುಶಾಲನಗರದಿಂದ ಸೊಂಡಿಕುಪ್ಪ ಮಾರ್ಗವಾಗಿ ಮಡಿಕೇರಿಗೆ ಬರುವಂತಹ ಮಾರ್ಗದಲ್ಲಿ ಸುಮಾರು 4 ಕಡೆಗಳಲ್ಲಿ ಈಗಾಗಲೇ ಗುಡ್ಡ ಕುಸಿತ ಕೂಡ ಈಗಾಗಲೇ ಆಗಿರುವಂತಹದ್ದು. ಒಂದು ವೇಳೆಯಲ್ಲೇನಾದ್ರೂ ಇವತ್ತೆಲ್ಲವೂ ಕೂಡ ಅಷ್ಟೇ ಇದೇ ರೀತಿಯಂತಹ ಮಳೆ ಬಿದ್ದಂತಹ ಪಕ್ಷದಲ್ಲಿ, ಯಾಕಂದ್ರೆ ಕೇವಲ ಸೊಂಡಿಕೊಪ್ಪದಿಂದ ಮಡಿಕೇರಿ ಕೇವಲ 14 ಕಿಲೋಮೀಟರ್ ಅಷ್ಟೇ ದೂರ ಇರುವಂತಹದ್ದು. 14 ಕಿಲೋಮೀಟರ್ ನಲ್ಲಿ ಸುಮಾರು 4 ಕಡೆಗಳಲ್ಲಿ ಈಗಾಗಲೇ ಒಂದು ಗುಡ್ಡ ಕುಸಿತ ಆಗಿದೆ. ಜೊತೆಗೆ ಈ ಒಂದು ರಸ್ತೆಯು ಕೂಡ ಅಷ್ಟೇನು ಕುಶಾಲನಗರದಿಂದಲೂ ಕೂಡ ಅಷ್ಟೇ ಸಣ್ಣ ಮಟ್ಟದಲ್ಲಿ ಅಂದ್ರೆ ರಸ್ತೆಯು ಕೂಡ ಅಷ್ಟೇ ಕಿರಿದಾಗಿದೆ. ಜೊತೆ ಕೇವಲ ಒಂದು ಬಸ್ ಮಾತ್ರ ಹೋಗೋಕೆ ಇಲ್ಲಿ ಒಂದು ಅವಕಾಶ ಕೂಡ ಇರುವಂತಹದ್ದು. ಈಗ ನಾವು ನೋಡ್ತಾ ಇರಬಹುದು, ಇದು ಏನು ಆ ಸೊಂಡಿಕೊಪ್ಪದಿಂದ ಏನು ಮಡಿಕೇರಿಗೆ ಮಾರ್ಗ ಮಧ್ಯದಲ್ಲಿರುವಂತಹ ಒಂದು ಜಾಗ. ಇದೇ ಒಂದು ಜಾಗದಲ್ಲಿ ನಾವು ನೋಡ್ತಾ ಇರಬಹುದು 2 ದಿನಗಳಿಂದ ಸುರಿದಂತಹ ಮಳೆಯಿಂದ ಒಂದು ಗುಡ್ಡ ಕುಸಿತ ಕೂಡ ಈಗಾಗಲೇ ಸಂಭವಿಸಿರುವಂತಹದ್ದು. ಈಗಾಗಲೇ ಅರ್ಧ ರೋಡಿಗೆ ಈ ಒಂದು ಗುಡ್ಡ ಈಗಾಗಲೇ ಕುಸಿದು ಬಿದ್ದಿದೆ. ಜೊತೆಗೆ ಇಲ್ಲಿ ಬರುವಂತಹ ಬಸ್ಗಳು ಕೂಡ ಅಷ್ಟೇ ಹೇಗೆ ಹೋಗೋದು ಅನ್ನೋಂತಹದನ್ನು ಕೂಡ ಈಗಾಗಲೇ ಯೋಚನೆ ಮಾಡ್ತಿರುವಂತಹದ್ದು. ಜೊತೆಗೆ ಈ ಒಂದು ಗುಡ್ಡ ಕುಸಿತ ಆದಂತಹ ತಕ್ಷಣವೇ NDRF ಸಿಬ್ಬಂದಿಯವರು ಕೂಡ ಇಲ್ಲಿ ಬಂದು ಅದನ್ನ ತೆರವು ಮಾಡೋಕೆ ಕೂಡ ನೋಡಿದ್ರು. ಒಂದು ವೇಳೆಯಲ್ಲಿ ಏನಾದ್ರೂ ಇವತ್ತು ಮತ್ತೆ ಮಳೆ ಈಗಾಗಲೇ ಆರಂಭವಾಗಿದೆ, ಇದೇ ರೀತಿಯಂತ ಮಳೆ ಬಿದ್ದಂತ ಪಕ್ಷದಲ್ಲಿ ಈ ಒಂದು ರಸ್ತೆ ಸಂಪೂರ್ಣವಾಗಿ ಬಂದ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅವಿನಾಶ್, ಧನ್ಯವಾದ ಮಂಜುನಾಥ್. ನಿಮ್ಮಿಂದ ನಿರಂತರವಾಗಿ ಅಪ್ಡೇಟ್ಸ್ ಅನ್ನ ನಾವು ಪಡ್ಕೊಂಡು ಹೋಗ್ತಾ ಇರ್ತೀವಿ. ಜೊತೆಗೆ ಜನ ಯಾರು ಹೋಗ್ತಿದ್ದೀರಿ ಅವರು ಕೂಡ ಗಮನಿಸಿ, ಕುಶಾಲನಗರದಿಂದ ಹೋಗುವಂತ ರಸ್ತೆ ಕೊಂಚ ಸೇಫ್ ಆಗಿದೆ ಅಂತ. ಈಗ ನ್ಯೂಸ್ 18 ಕನ್ನಡ ಬನ್ನಿ ಕೊಡಗು ಕಾಪಾಡೋಣ ಒಂದು ಅಭಿಯಾನವನ್ನು ಕೂಡ ನಿನ್ನೆಯಿಂದ ಆರಂಭ ಮಾಡಿದೆ. ಕೊಡಗು ನೆರೆ ಸಂತ್ರಸ್ತರಿಗೆ ಸಹಾಯ ಹಸ್ತವನ್ನ ಚಾಚುವಂತಹ ಪ್ರಯತ್ನ ನಮ್ಮದು. ಮುಖ್ಯಮಂತ್ರಿ ಪ್ರಕೃತಿ ವಿಕೋಪ ಪರಿಹಾರ ನಿಧಿ ಹೆಸರಲ್ಲಿ ನಮಗೆ ಚೆಕ್ ಅನ್ನ ಕಳಿಸಿದ್ರೆ ನಿಮ್ಮ ಚೆಕ್ ಗಳನ್ನು ನಾವು ಸರ್ಕಾರಕ್ಕೆ ತಲುಪಿಸುವಂತ ಕೆಲಸವನ್ನ ಮಾಡ್ತೀವಿ. ಜೊತೆಗೆ ನಿಮ್ಗೇನಾದ್ರೂ ಕೇಳುವಂತದ್ದಿದ್ರೆ 884781888847 ಜೊತೆಗೆ ನಮ್ಮ ವಿಳಾಸ ಕೂಡ ಇದೆ, ನೀವು ಸಂಪರ್ಕ ಮಾಡಬಹುದು. ಅಗತ್ಯವಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಸಹಾಯ ಬಯಸ್ತೀರಿ ಅಂತ ಆದ್ರೆ, ಸಹಾಯವನ್ನ ನೀಡ್ತೀರಿ ಅಂತ ಆದ್ರೆ ನಮ್ಮ ವಿಳಾಸ ಕೂಡ ಇದೆ. ಮಹಾಮಳೆಗೆ ಅಕ್ಷರಶಃ ದ್ವೀಪದಂತಾಗಿದೆ ಮಡಿಕೇರಿ ನಗರ. ಈಗ ಹೊರ ಜಗತ್ತಿನ ಸಂಪರ್ಕ ಕೂಡ ಕಡಿತ ಆಗ್ತಿದೆ. ಬಹುತೇಕ ಕಡೆ ವಿದ್ಯುತ್ ಸಂಪರ್ಕ ಇಲ್ಲ. ಜೊತೆಗೆ ಏನು ನೆಟ್ವರ್ಕ್ ಏನಿದೆ, ಟೆಲಿಫೋನ್ ನೆಟ್ವರ್ಕ್, ಮೊಬೈಲ್ ನೆಟ್ವರ್ಕ್ ಯಾವುದೂ ಕೂಡ ಸಿಗ್ತಾ ಇಲ್ಲ. ಮಡಿಕೇರಿಗೆ ಸಂಪರ್ಕಿಸುವಂತಹ ಎಲ್ಲಾ ರಸ್ತೆಗಳ ಸಂಪರ್ಕ ಬಹುತೇಕ ಕಡಿತವಾಗ್ತಿದೆ. ಕೆಲವೊಂದು ರಸ್ತೆಗಳು ಮಾತ್ರ ಓಪನ್ ಇರೋದು. ಮಡಿಕೇರಿ ಮೈಸೂರು, ಮಡಿಕೇರಿ ಮಂಗಳೂರು ರಸ್ತೆ ಸಹ ಈಗ ಸ್ಥಗಿತವಾಗಿದೆ. ಮಡಿಕೇರಿಯಿಂದ 3 ಕಿಲೋಮೀಟರ್ ದೂರದಲ್ಲಿ ಹೆದ್ದಾರಿಗೆ ಈಗ ಗುಡ್ಡವೊಂದು ಕುಸಿದು ಬಿದ್ದಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಸೊ ಹಲವಾರು ಕಡೆ ನೀವೀಗೇನು ನೋಡ್ತಾ ಇದ್ರಿ, ಮನೆಗಳಲ್ಲಿ ನೀರು ನುಗ್ಗಿದೆ. ಅದೇ ರೀತಿಯಾಗಿ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳು, ಅದರಲ್ಲಿ ಮಡಿಕೇರಿ ಮತ್ತು ಮಂಗಳೂರು ರಸ್ತೆ ಏನಿದೆ ಅಲ್ಲೂ ಕೂಡ ಸಾಕಷ್ಟು ತೊಂದರೆ ಆಗ್ತಿದೆ. ನಾನು ಈಗಾಗಲೇ ಹೇಳ್ತಿದ್ದ ಹಾಗೆ ಸಂಪಾಜೆ ಭಾಗದಲ್ಲಿ ಅಲ್ಲಿ ಗುಡ್ಡ ಕುಸಿತಿರೋದ್ರಿಂದ ಅಲ್ಲಿ ಮಂಗಳೂರಿಂದ ಮಡಿಕೇರಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆ ಏನಿದೆ ಅದು ಅಲ್ಲಿ ಅಡಚಣೆ ಆಗಿದೆ ಅಂತ. ಗುಡ್ಡ ಕುಸಿತಿರೋದ್ರಿಂದ ವಾಹನಗಳು ಪಾಸ್ ಆಗೋದಕ್ಕೆ ಕಷ್ಟ ಆಗ್ತಿದೆ. 2 ವೇ ಟ್ರಾಫಿಕ್ ಬಹಳ ಕಷ್ಟ ಆಗ್ತಿದೆ. ಒಂದೊಂದೇ ವಾಹನಗಳು ಅಲ್ಲಿ ಪಾಸ್ ಆಗಬೇಕಾಗುತ್ತೆ. ಅದೇ ರೀತಿಯಾಗಿ ನೀವೀಗ ನೋಡ್ತಾ ಇದ್ದೀರಿ, ಈ ರೀತಿಯಾದಂತಹ ಪರಿಸ್ಥಿತಿ ಇದೆ. ಕೊಡಗು ಜಿಲ್ಲೆ ಎಲ್ಲಿ ನೋಡಿದ್ರೂ ಕೂಡ ನೀರು ತುಂಬಿಕೊಂಡಿದೆ. ಅದೇ ರೀತಿಯಾಗಿ ಮನೆಯಿಂದ ಹೊರಬರೋದು ಬಹಳ ಕಷ್ಟ ಆಗಿರುವಂತಹ ವಿಚಾರ. ಮಡಿಕೇರಿ ಸಂಪೂರ್ಣವಾಗಿ ದ್ವೀಪದಂತೆ ಆಗಿರುವಂತಹ ದೃಶ್ಯಾವಳಿಗಳನ್ನು ಈಗ ನೋಡ್ತಾ ಇದ್ದೀರಿ.
ಅದೇ ರೀತಿಯಾಗಿ ಇಲ್ಲಿ ನೀವು ನೋಡ್ತಿರುವಂತಹ ಬಹುತೇಕ ಮನೆಗಳಲ್ಲಿ ಜನ ಈಗ ಬೇರೆ ಒಂದು ಪ್ಲೇಸ್ಗಳಿಗೆ ಶಿಫ್ಟ್ ಆಗಿದ್ದಾರೆ. ಯಾಕಂದ್ರೆ ಅಲ್ಲಿ ಇರುವಂತಹ ಒಂದು ಪರಿಸ್ಥಿತಿ ಆ ರೀತಿಯಾಗಿದೆ. ಯಾಕಂದ್ರೆ ಅಕ್ಕಪಕ್ಕ ಯಾವುದೇ ರೀತಿಯಾಗಿ ಜೀವನ ನಡೆಸೋದು ಬಹಳ ಕಷ್ಟ. ಬಹುತೇಕ ಜನ ಗಂಜಿ ಕೇಂದ್ರ ಅದೇ ರೀತಿಯಾಗಿ ಆಶ್ರಯ ತಾಣಗಳೇನಿದಾವೆ ಅಲ್ಲಿಗೆ ಶಿಫ್ಟ್ ಆಗಿದ್ದಾರೆ.